ಮಿಥುನ ರಾಶಿ. ಈ ದಿನ ಸೂರ್ಯೋದಯದಲ್ಲಿ ಲಾಭ, ಮಧ್ಯಾಹ್ನದ ನಂತರ ನಷ್ಟ. ಕೌಟುಂಬಿಕದ ನೆಲೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳಿದೆ. ಬಂಧುಗಳೊಂದಿಗೆ ಸ್ವಲ್ಪ ಕಲಹಾದಿಗಳು ನಡೆಯುವ ಸಾಧ್ಯತೆ ಇದೆ. ದೈಹಿಕ ಆರೋಗ್ಯದ ವಿಷಯದಲ್ಲಿ ತುಸು ಅಸಮಾಧಾನಗಳು ಉಂಟಾಗುವ ಸಾಧ್ಯತೆ ಇದೆ. ಸಹೋದರ ಮತ್ತು ಒಡಹುಟ್ಟಿದವರೊಂದಿಗೆ ಅಭಿಪ್ರಾಯ ವ್ಯತ್ಯಾಸ ಇಲ್ಲವೇ ಧನ ನಷ್ಟ ಯೋಗಾದಿಗಳು ಕಂಡುಬರುವ ಲಕ್ಷಣವಿದೆ. ವ್ಯಾಪಾರದಲ್ಲಿ ಶುಭ ಫಲವನ್ನು ಕಾಣುವ ಸಾಧ್ಯತೆಗಳು ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಸೂರ್ಯನಾರಾಯಣ ದೇವರ ಆರಾಧನೆಯನ್ನು, ಹಾಗೆ ಶಿವದೇವರ ಪ್ರಾರ್ಥನೆಯಿಂದ ಇಷ್ಟಾರ್ಥ ಸಿದ್ಧಿ. ಕರ್ಕಾಟಕ ರಾಶಿ ಬಹಳ ಅನುಕೂಲಕರವಾದ ಸಮಯ. ಸಮಯಕ್ಕೆ ಮಹತ್ವವನ್ನು ಕೊಟ್ಟು ಜಡತ್ವವನ್ನು ದೂರ ಇಟ್ಟರೆ ಕರ್ಕಾಟಕ ರಾಶಿಯವರಿಗೆ ಬಹುತೇಕ ಎಲ್ಲ ವಿಭಾಗದಲ್ಲಿಯೂ ಸಂತೋಷವನ್ನು ಪಡೆಯುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಕ್ತಿಗಳ ಸಂಪರ್ಕದಿಂದ ಅಭಿಷ್ಟ ಫಲಗಳುಂಟಾಗುವುದು, ಹಾಗೆ ಅಧಿಕಾರಿಗಳಿಗೆ ತಮ್ಮ ಕಾರ್ಯ ಪ್ರಶಂಸೆಗಳಿಂದಾಗಿ ಒಳ್ಳೆಯ ಹೆಸರು ಬರುವಂತಹ ಸಾಧ್ಯತೆಗಳುಂಟಾಗುತ್ತೆ. ಅಲ್ಲದೆ ತಾವು ಮಾಡುವ ವ್ಯವಹಾರ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಸ್ವಲ್ಪ ನಿರ್ಣಯಗಳು ಈ ದಿನ ಕಾಣಿಸುತ್ತೆ. ಅದರಿಂದ ಅದೃಷ್ಟ ಅಂತ ಹೇಳುವುದನ್ನು ತಿಳಿದು ಅನುಭವಿಸಿದರೆ ಅದರಿಂದ ಸಾಫಲ್ಯತೆ ಪಡೆಯುವ ಸಾಧ್ಯ ಇದೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಶನಿದೇವರ ಆರಾಧನೆಯನ್ನು ಮಾಡಿ. ಶುಭ ಫಲಗಳು ನಿಮ್ಮದಾಗುತ್ತೆ.